ಎಲ್ಪಿಜಿ ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಇದು. ಎಲ್ಪಿಜಿ ಗ್ಯಾಸ್ಗಾಗಿ ಬೆಳಿಗ್ಗೆ 4 ಗಂಟೆಯಿಂದಲೇ ಕ್ಯೂ ನಿಲ್ತಾ ಇದ್ದಾರೆ. ನಾಗರಬಾವಿ ಸರ್ಕಲ್ನಿಂದ ಕಲ್ಯಾಣ ನಗರದವರೆಗೂ ಕೂಡ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಸುಮಾರು 2 ಕಿಲೋಮೀಟರ್ ವರೆಗೂ ಸಾಲುಗಟ್ಟಿ ನಿಂತಿರುವಂತಹ ಆಟೋ ಚಾಲಕರು. ಆದ್ರೂ ಇಷ್ಟೊತ್ತು ನಿಂತರೂ ಕೂಡ ಇಲ್ಲಿ ಗ್ಯಾಸ್ ಸಿಗೋದೇ ಡೌಟ್ ಅಂತ ಗೊತ್ತಾಗ್ತಾ ಇದೆ. ಗ್ಯಾಸ್ ಕೊರತೆ ಆಟೋ ಚಾಲಕರು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಬಂದಿದೆ. ನಾಗರಬಾವಿ ಸರ್ಕಲ್ನಿಂದ ಕಲ್ಯಾಣ ನಗರದವರೆಗೂ ಕೂಡ ಆಗ್ತಾ ಇರುವಂತಹ ಪರಿಸ್ಥಿತಿ ಇದು. ಸುಮಾರು 2 ಕಿಲೋಮೀಟರ್ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಬೆಂಗಳೂರಲ್ಲೇ ಇವತ್ತು ಎಷ್ಟು ಭಾಗಗಳಲ್ಲಿ ಈ ರೀತಿಯಾಗಿಲ್ಲ ಹೇಳಿ. ಪ್ರತಿಯೊಂದು ಕಡೆ ಅಂತಂದ್ರೆ ಎಲ್ಲೆಲ್ಲಿ ಈ ರೀತಿಯಾಗಿ ಗ್ಯಾಸ್ ಬಂಕ್ಗಳಿದೆಯೋ ಪ್ರತಿಯೊಂದು ಗ್ಯಾಸ್ ಬಂಕ್ಗಳ ಮುಂದೆ ಸಾಲುಗಟ್ಟಿ ಬೆಳಿಗ್ಗೆಯಿಂದನೇ ಹೋಗಿ ಜನ ನಿಲ್ತಾ ಇದ್ದಾರೆ. ಆಟೋ ಚಾಲಕರು ಆಟೋಗಳನ್ನು ನಿಲ್ಲಿಸಿಕೊಂಡು ನಿಲ್ತಾ ಇದ್ದಾರೆ. ಆದ್ರೂ ಕೂಡ ನೋ ಯೂಸ್. ಎಷ್ಟೊತ್ತು ಕಾದ್ರೂ ಕೂಡ ಇಲ್ಲಿ ಗ್ಯಾಸ್ ಅವರಿಗೆ ಸಿಗ್ತಾ ಇಲ್ಲ. ಅದು ಕೂಡ ಗೊತ್ತಾಗ್ತಾ ಇದೆ. ಗ್ಯಾಸ್ ಕೊರತೆ ಈ ಮಟ್ಟಕ್ಕೆ ಇದೆ ಸದ್ಯಕ್ಕೆ. ಹಾಗಾಗಿ ಎಲ್ಪಿಜಿ ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಒಂದು ಕಡೆ ಪರದಾಡ್ತಿದ್ದಾರೆ. ಎಲ್ಲಾ ಭಾಗಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಬೆಂಗಳೂರಲ್ಲಂತೂ ಈ ಪರಿಸ್ಥಿತಿ ಹೇಳುತ್ತಿರೋದು. ಎಲ್ಲೆಲ್ಲಿ ಗ್ಯಾಸ್ ಬಂಕ್ಗಳಿದೆಯೋ ಅಲ್ಲೆಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ 4 ಗಂಟೆಯಿಂದ ಹೋಗಿ ಆಟೋ ಚಾಲಕರು ಈ ರೀತಿಯಾಗಿ ಕ್ಯೂ ಆಗಿ ನಿಲ್ತಾ ಇದ್ದಾರೆ. ಕನಿಷ್ಠ ಪಕ್ಷ ಬೆಳಿಗ್ಗೆ ಬೇಗ ಹೋದರೆ ಸಿಗುತ್ತೇನೋ ಅಂತ. ಆದರೆ ಎಷ್ಟು ಗಂಟೆ ಕೆಲಸ ಕಾರ್ಯ ಬಿಸಿಲು ಎಲ್ಲವೂ ಕೂಡ ಬಿಟ್ಟು ಏನೇ ಇದ್ರೂ ಕೂಡ ಹೋಗಿ ಅಲ್ಲಿ ಗಂಟೆ ನಿಂತರೂ ಕೂಡ ಇವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇನ್ನು ಕಳೆದ 1 ವಾರದಿಂದ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರುವಂತಹ ಸಮಸ್ಯೆ. ಮತ್ತೊಂದು ಕಡೆ ಈಗ ಯುದ್ಧ ಹೀಗೆ ಮುಂದುವರಿಯುತ್ತೆ ಅನ್ನುವಂತಹ ಒಂದು ಸುಳಿವನ್ನ ಕೊಟ್ಟಿರುವಂತದ್ದು ಟ್ರಂಪ್. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಯಾವ ಮಟ್ಟಕ್ಕೆ ಪರಿಸ್ಥಿತಿ ಬಂದ್ಬಿಡುತ್ತೋ ಅಥವಾ ನಿಜವಾಗ್ಲೂ ಕೂಡ ಆಟೋಗಳು ಎಲ್ಲವೂ ಕೂಡ ನಿಂತು ಹೋಗ್ಬಿಡುತ್ತಾ ಅನ್ನುವಂಥದ್ದಕ್ಕೆ ಈಗ ಮತ್ತೊಂದು ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಆಟೋಗಳ ಮೇಲೆ ಅದೆಷ್ಟೋ ಜನ ಡಿಪೆಂಡ್ ಆಗಿರ್ತಾರೆ. ದಿನನಿತ್ಯ ಕೆಲಸ ಕಾರ್ಯಕ್ಕೆ ಹೋಗೋರು ಆಟೋ ಬಳಸ್ತಾರೆ. ಅದಾದ ನಂತರ ಆಟೋ ಚಾಲಕರು ಕೂಡ ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಿರ್ತಾರೆ. ಇಷ್ಟೆಲ್ಲ ಸಮಸ್ಯೆ ನಡುವೆ ಮತ್ತೊಂದು ಕಡೆ ಆಟೋ ಕ್ಯಾಬ್ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಿಂತು ಹೋಗುತ್ತಾ? ಇಫ್ ಇನ್ ಕೇಸ್ ಅವ್ರಿಗೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ ಅಂತಂದ್ರೆ ಮತ್ತೆ ಹೇಗೆ ತಾನೇ ಅವರು ಚಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ? ಇದೆಲ್ಲವೂ ಕೂಡ ನಿಂತು ಹೋಗುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಆಟೋ ಚಾಲಕರ ಪರಿಸ್ಥಿತಿಯಿಂದ ಅವರ ಜೀವನ ಈಗ ಅಯೋಮಯ ಆಗಿ ಸದ್ಯಕ್ಕೆ ಕಣ್ಣೀರು ಹಾಕ್ತಿದ್ದಾರೆ.